ವೆಲ್ಕಮ್ ಟು ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಪಡ್ಡು ಫಸ್ಟಿಗೆ 2 ಲೋಟ ಅಕ್ಕಿ, 1 ಕಾಫಿ ಲೋಟದಷ್ಟು ಉದ್ದಿನಬೇಳೆ, ಅವಲಕ್ಕಿ, ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯಕಾಳು ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ರುಬ್ಬಿ ಇಟ್ಟಿದ್ದೆ ಬೆಳೆಯಂಗೆ. ಹಾಗೆ ಒಂದು ಬಾಣಲಿಗೆ ಫಸ್ಟಿಗೆ ಹಾಗೆ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಕಡಲೆಬೇಳೆ, ಜೀರಿಗೆ, ಹಾಗೆ ಕರಿಬೇವು ಸೊಪ್ಪು, ಸಾಸಿವೆ ಕಾಳನ್ನ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಗೋರಾಡ್ತಾನೆ ಇರಬೇಕು. ಆಮೇಲೆ ಕಲರ್ ಚೇಂಜ್ ಆದಮೇಲೆ ಹಾಗೆ ಹಸಿಮೆಣ್ಸಿಕಾಯಿ ಸಣ್ಣಕ್ಕೆ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡು ಹಾಗೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಗೋರಾಡಬೇಕು. ಇದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಈರುಳ್ಳಿ ಚೆನ್ನಾಗಿ ಬೇಯಿಸಬೇಕು. ಈರುಳ್ಳಿ ಅದಕ್ಕೆ ಬೆಂದಿರಬೇಕು. ನೋಡಿ, ಒಂದು ಸ್ವಲ್ಪ ತಾರಕ್ಕೆ ಇಟ್ಬಿಟ್ಟು ಹಾಗೆ ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗೂರಾಡಿ ಆಮೇಲೆ ಈರುಳ್ಳಿದೆಲ್ಲ ಒಗ್ಗರಣೆ ಹಾಕಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಗೂರಾಡಿದ ಮೇಲೆ ಹಾಗೆ ಒಂದು ಪಡ್ಡಿಂದ ತವ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಹಾಕ್ಬಿಟ್ಟು ಹಾಗೆ ಎಲ್ಲ ಎಣ್ಣೆ ಸ್ವಲ್ಪ ಹೊತ್ತು ಕಾಯಬೇಕಾದ್ರಾಗೆ ಕಾದಾದಮೇಲೆ ಪಡ್ಡಿನ ಮಿಶ್ರಣ ಇರ್ತದಲ್ಲ ಅದನ್ನೆಲ್ಲ ಪಡ್ನಂಚಿಗೆ ಒಯ್ತಾ ಇದ್ದೀನಿ. ಪಡ್ನಂಚಿಗೆ ಚೆನ್ನಾಗಿ ಎಲ್ಲ ಪಡ್ನಂಚಿಗೆ ಒಯ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರ್ತದೆ. ಹಾಗೆ ಲೋ ಫ್ಲೇಮಲ್ಲೇ ಬೇಯಿಸಿ, ಹಂಗಾದ್ರೆ ಚೆನ್ನಾಗಿ ಒಳಗೆ ಎಲ್ಲ ಬೆಂದಿರ್ತದೆ. ಹಾಗೆ ಎಲ್ಲ ಇದಕ್ಕೂ ಒಯ್ದೆ, ಪಡ್ನಂಚಿಗಳಿಗೆಲ್ಲ ಒಯ್ದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಪಡ್ನಂಚಿಗೆಲ್ಲ ಒಯ್ದಾದ್ಮೇಲೆ ಮುಚ್ಚಿಟ್ಟಾದಮೇಲೆ ಸ್ವಲ್ಪ ಬೆಂದಿರುತ್ತದೆ. ನೋಡಿರಿ, ಈಗೆಲ್ಲ ಮುಚ್ಚಿಟ್ಟಿದ್ದೆ ಹಾಗೆ ಬೆಂದಿದೆ. ಬೆಂದಾದಮೇಲೆ ತಿರುವು ಹಾಕ್ತಾ ಇದ್ದೀನಿ. ಪಡ್ಡ ಎಲ್ಲವನ್ನೂ ತಿರುವು ಹಾಕಬೇಕು. ಮೆಲ್ಲಕ್ಕೆ ತಿರುವು ಹಾಕ್ರೆ ಇಲ್ಲಾಂದರೆ ಹಿಟ್ಟು ಹಿಡಿದು ಬಿಡುತ್ತೆ. ನೋಡಿರಿ, ನಾನು ತಿರುವು ಹಾಕೋ ಥರ ತಿರುವು ಹಾಕ್ರೆ ಎಣ್ಣೆ ಹಾಕಿದ್ರೆ ಈ ಥರ ಹಿಂಗೆ ಮೇಕೆ ಬರ್ತವೆ. ಚೆನ್ನಾಗಿ ನಂದು ಹಿಟ್ಟು ಬೆಳೆದಿದ್ದರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ಎಲ್ಲ ಪಡ್ಡುಗಳ್ನ ಹಿಂಗೆ ತಿರುವು ಹಾಕಿದ ಮೇಲೆ ಮತ್ತೆ ಮುಚ್ಚಳ ಮುಚ್ಚಬೇಕು ಒಂದು 5 ನಿಮಿಷ. ಅಷ್ಟರೊಳಗೆ ಮತ್ತೆ ಪಡ್ಡೆಲ್ಲ ಬೆಂದಿರ್ತದೆ. ನೋಡಿ, ಈಗೆಲ್ಲ ಪಡ್ಡೆಲ್ಲ ಬೆಂದಿದೆ. ಹಾಗೆ ಒಂದೆಲ್ಲ ತಟ್ಟೆ ತಗೊಂಡು ಪಡ್ಡು ತಿಂದರೆ ಪಡ್ಡು ರೆಡಿ. ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ವೀಡಿಯೋನ ಫಾಲೋ ಮಾಡಿರಿ. ನಾನು ಯೂಟ್ಯೂಬ್ ಹೊಸ್ದಾಗಿನ ಕ್ರಿಯೇಟ್ ಮಾಡೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್ ಬಾಯ್.